ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಲಗಿದ್ದು ಫಲವೇನು ಮನವಿಲ್ಲದನ್ನಕ್ಕ, ಅಲಗಿದ್ದು ಫಲವೇನು ಮನವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಚನ್ನಮಲ್ಲಿಕಾರ್ಜುನ. ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ವಚನದಲ್ಲಿ ಏನು ಒಂದು ಸಂದೇಶವನ್ನು ಕೊಡ್ತಾರೆ ಅಂದರೆ, ನಾವು ಈ ಪ್ರಪಂಚಕ್ಕೆ ಜನ್ಮ ತಾಳಿ ಬಂದ ಮೇಲೆ, ಹುಟ್ಟಿ ಬಂದ ಮೇಲೆ ನಾವು ಬಂದ ಕಾರಣ ಏನು, ಇದಕ್ಕೆ ಕಾರಣಕರ್ತ ಯಾರು, ಆತನ ಒಂದು ಇರುವ ಏನು, ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಘನ ಮಹಿಮೆಯನ್ನು ನಾವು ತಿಳ್ಕೊಳ್ಳುವಂಥ ಒಂದು ಜ್ಞಾನ ನಮಗೆ ಬರಬೇಕು. ನಾವು ಅದನ್ನು ಸಂಪಾದನೆ ಮಾಡಬೇಕು ಆ ಜ್ಞಾನವನ್ನು ಅಂತ ಹೇಳಿ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಅದಕ್ಕೆ ಕೆಲವು ನಮಗೆ ಕಣ್ಣಿಗೆ ಕಾಣುವಂತಹ ಒಂದು ದೃಷ್ಟಾಂತಗಳನ್ನು ನಮಗೆ ಅವರು ಕೊಡ್ತಾರೆ. ಅವರು ಉಪಮೇಯಗಳನ್ನು ನಮಗೆ ಕೊಡ್ತಾ ಹೋಗಿ ಕೊನೆಗೆ ಆ ಜ್ಞಾನದ ಒಂದು ಅರಿವು, ಅದನ್ನು ನಾವು ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ. ಇಲ್ಲಿ ಸಾಮಾನ್ಯವಾಗಿ ಒಂದು ಮರ ಇದೆ ಅಂದಮೇಲೆ ಆ ಮರದ ತುಂಬ ಎಲೆಗಳಿದ್ದು ಮತ್ತು ಅಲ್ಲಿ ಬಿಸಿಲಲ್ಲಿ ಒಂದು ದಣಿವ ಆಗಿ ಹೋದಂಥ ಒಬ್ಬ ವ್ಯಕ್ತಿಗೆ, ಒಂದು ಜೀವಿಗೆ ಅದು ನೆರಳು ಕೊಡುತ್ತಂದ್ರೆ ಆತ ಅಲ್ಲಿ ತನ್ನ ದಣಿವನ್ನು ನಿವಾರಿಸಿಕೊಳ್ತಾ ಇದ್ದಾನೆ. ಅಂದರೆ ಆತ ಆ ಮರದ ನೆರಳಿನಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ತಾನೆ. ಅದೇ ರೀತಿ ಆ ಮರದಲ್ಲಿ ಎಲೆಗಳು ಇರಲಿಲ್ಲ, ಅದು ತಳಗಡೆ ನೆರಳೇ ಇರಲಿಲ್ಲ ಅಂದರೆ ಆ ಮರ ಅಲ್ಲಿದ್ದೇನು ಫಲ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ಇದು ಬಹಳ ಮುಖ್ಯವಾಗಿದ್ದು ಈಗಿನ ದಿನಮಾನದಲ್ಲಿ. ಧನ, ಹಣ, ಸಂಪಾದನೆ, ಆರ್ಥಿಕತೆ ಅನ್ನೋದೇನಿದೆಯಲ್ಲ ತುಂಬ ಜನರಲ್ಲಿ ತುಂಬ ಇದೆ ಇವತ್ತು. ಹಿಂದಿನ ದಿನಮಾನಕ್ಕಿಂತಲೂ ಇಂದಿನ ದಿನಮಾನದಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ ತುಂಬ ಉತ್ತಮವಾಗಿದೆ. ಆದರೆ ಅಲ್ಲಿ ದಯನ ಇಲ್ಲ ಅಂದರೆ ಆ ಧನವನ್ನು ತೆಗೆದುಕೊಂಡು ಏನು ಫಲ? ಅದಕ್ಕೆ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ನಿಮ್ಮ ಶರಣರಿಗೆ ಅಲ್ಲದ ಅರ್ಥ ವ್ಯರ್ಥ ಕಂಡಯ್ಯ ಅಂತ ಹೇಳ್ತಾರೆ. ಅಂದರೆ ಆ ಶರಣರಿಗೆ ಅಂದರೆ ಸಮಾಜಕ್ಕೆ ಬಳಸದೇ ಹೋದರೆ ಆ ಧನ ಅದು ವ್ಯರ್ಥವಾಗ್ತದೆ. ಅದು ಅಲ್ಲಿ ಸರ್ವಜ್ಞ ಒಂದು ಕಡೆ ಹೇಳ್ತದನ, ಉಳ್ಳಲ್ಲಿ ಉಡಲಿಲ್ಲ, ಉಳ್ಳಲ್ಲಿ ಉಣಲಿಲ್ಲ, ಉಳ್ಳಲ್ಲಿ ದಾನ ಕೊಡಲಿಲ್ಲದವನೊಳಗೆ ಒಡವೆ ಕಳ್ಳಗೆ ನೃಪಗೆ ಸರ್ವಜ್ಞ ಅಂತ. ಹಾಗೆ ಆ ಧನವನ್ನು ಒಂದು ದಯದ ರೂಪದಲ್ಲಿ ಅದನ್ನು ಸಮಾಜಕ್ಕೆ ಒಂದು ವಿನಿಯೋಗ ಮಾಡಿದಾಗ ಅದು ಸದ್ಬಳಕೆ ಆಗ್ತದೆ. ಇಲ್ಲದೆ ಹೋದರೆ ಅದು ರಾಜನಿಗೆ ಅಂದರೆ ಇವತ್ತಿನ ಕಾಲದಲ್ಲಿ ಸರ್ಕಾರಕ್ಕೆಲ್ಲ ಆಗ್ತದೆ, ಇಲ್ಲಾಂದರೆ ಯಾರೋ ಒಬ್ಬ ಕಳ್ಳಗನಾರ ಆಗ್ತದೆ. ಅದಕ್ಕೆ ಅಲ್ಲಿ ಧನ ಇತ್ತು ಅಂದರೆ ಅಲ್ಲಿ ದಯವು ಅದರ ಜೊತೆಗೆ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ. ಸಾಮಾನ್ಯವಾಗಿ ನಾವು ದನಗಳನ್ನು ಕಟ್ಟಿದಾಗ ಆ ದನ ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಯಾವುದೇ ಒಂದು ಪ್ರಾಣಿ ಅದರಿಂದ ನಮಗೆ ಹಯನ ಇತ್ತು ಅಂದರೆ, ಅದು ಹಾಲು ಕೊಡ್ತಾ ಇತ್ತು ಅಂದರೆ ಅದನ್ನು ಕಟ್ತಾರೆ. ಆದರೆ ಬರಡು ದನ ಇತ್ತಂದರೆ ಅದನ್ನು ಯಾರು ಅದನ್ನು ಕಟ್ಟಕ್ಕೆ ತಯಾರಿ ಆಗೋದಿಲ್ಲ, ಅದನ್ನು ಮೇಯ್ಸೋಕ್ಕೂ ತಯಾರಿ ಆಗೋಲ್ಲ, ಅದರ ಆರೈಕೆನೂ ಯಾರು ಮಾಡಲ್ಲ. ಅದು ಹಾಲು ಕೊಡ್ತಾ ಇತ್ತು ಅಂದ್ರೆ ಅಂಥ ಒಂದು ಹಸುವಿಗೆ ಅದು ಒಂದು ಮಾನ್ಯತೆ ಇರ್ತೈತಿ. ಅದಕ್ಕೆ ಅಲ್ಲಿ ಕೇವಲ ಒಂದು ಬರಡು ದನ ಇದ್ದರೆ
ಏನು ಉಪಯೋಗ ಅದು ಹಸು ಇದ್ದ ಮೇಲೆ ಅದು ಹೈನು ಕೊಡ್ತಾ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ರೂಪಿತ್ತು ಫಲವೇನು ಗುಣವಿಲ್ಲದನ್ನಕ್ಕ. ಇದು ಬಹಳ ಮುಖ್ಯವಾಗಿದ್ದು. ಈಗಿನ ದಿನಮಾನದಲ್ಲಿ ಹುಟ್ಟಿ ಬಂದಂಥ ತಂದೆ ತಾಯಿಯ ಒಂದು ರೂಪವನ್ನು ಪಡೆದುಕೊಂಡು ಬಂದರೂ ಸಹಿತ ಅನೇಕ ಒಂದು ಸೌಂದರ್ಯವರ್ಧಕಗಳನ್ನು ಬಳಸಿ ಈಗ ಇನ್ನು ನಾನು ರೂಪವಂತೆ, ನಾನು ಇನ್ನೂ ಸುಂದರವಾಗಿ ಕಾಣಬೇಕು, ನಾನು 4 ಮಂದಿ ಚೆಂದಾಗಿ ಕಾಣಬೇಕು ಅಂತ ಹೇಳಿ ತಮ್ಮ ರೂಪದ ಕಡೆಗೆ ಅವರು ಹೆಚ್ಚಿನ ಒಂದು ಗಮನವನ್ನು, ಒಂದು ಸಮಯವನ್ನು ವ್ಯಯ ಮಾಡ್ತಾ ಇರ್ತಾರೆ. ಆದರೆ ಗುಣ ಸಂಪಾದನೆಯನ್ನು ಮಾಡೋದಕ್ಕೆ ಅವರು ಅದನ್ನು ಉಪಯೋಗ ಮಾಡಿಕೊಳ್ಳಲ್ಲ ಆ ಸಮಯವನ್ನು. ಅದಕ್ಕೆ ನೀನು ಎಷ್ಟೇ ರೂಪವತಿಯಾದರೂ, ರೂಪವಂತನಾದರೂ ಸಹಿತ ಅಲ್ಲಿ ಮುಖ್ಯವಾಗಿ ಏನಿರಬೇಕು, ಒಳ್ಳೆಯ ಗುಣ ಇರಬೇಕು ಅನ್ನೋದನ್ನು ಅಕ್ಕಮಹಾದೇವಿ ತಾಯಿಯವರು ಇಲ್ಲಿ ಹೇಳ್ತಾ ಇದ್ರು. ಹಾಗೆ ಮುಂದೆ ಏನು ಹೇಳ್ತಾರೆ, ಅಲಗಿದ್ದು ಫಲವೇನು ಮನವಿಲ್ಲದನ್ನಕ್ಕ. ಅಂದರೆ ಒಂದು ಇವತ್ತು ಖಡ್ಗ, ಒಂದು ಕತ್ತಿ ನಮ್ಮ ಕೈಯಾಗೈತಿ ಅಂದರೆ ಅದನ್ನು ನಾವು ಅದನ್ನು ಹಿಡ್ಕೊಂಡು ಹೋರಾಟ ಮಾಡಬೇಕು ರಣರಂಗದಲ್ಲಿ, ಯುದ್ಧ ಭೂಮಿಯಲ್ಲಿ ಅಂತ ಕೇಳಿದಾಗ ಅಲ್ಲಿ ಅದಿತ್ತು ಕೈಯಾಗ ಶಸ್ತ್ರ ಅಂದರೆ ಅದನ್ನು ಉಪಯೋಗ ಮಾಡುವಂಥ ಒಂದು ಮನಸ್ಸು ನಮಗೆ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ರು. ಅದೇ ರೀತಿ ಮುಂದೆ ಏನು ಹೇಳ್ತಾರೆ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಚೆನ್ನಮಲ್ಲಿಕಾರ್ಜುನ. ಅಂದರೆ ನಾನು ಇಲ್ಲೇನು ಹುಟ್ಟಿ ಬಂದಿದ್ದೇನೆ, ನಿಮ್ಮ ಜ್ಞಾನ ಇಲ್ಲ ಅಂದ್ರೆ ನಾನು ಹುಟ್ಟಿ ಬಂದು ಏನು ಪ್ರಯೋಜನ ಅಂಥೇಳಿ ಅವರು ಪ್ರಶ್ನೆ ಮಾಡ್ತಾರೆ. ಆದರೆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಜ್ಞಾನವನ್ನು ನಾವು ಗುರುಗಳ ಮೂಲಕ ಮತ್ತು ವಚನ ಸಾಹಿತ್ಯದ ಮೂಲಕ ಅದನ್ನು ನಾವು ಪಡ್ಕೋಬೇಕಾಗ್ತದೆ. ಆವಾಗ ಮಾತ್ರ ನಮ್ಮ ಒಂದು ಜನ್ಮ ಸಾರ್ಥಕವಾಗ್ತದೆ. ಇಲ್ಲವಾದರೆ ಅದು ಎಲ್ಲ ಪ್ರಾಣಿಗಳ ಹಾಗೆ ನಾವು ಹುಟ್ಟಿ ಬಂದು ಸತ್ತು ಹೋದ್ವಿ ಅಂದರೆ ಎಲ್ಲ ಒಂದು ಪ್ರಾಣಿಯ ಥರ ಬದುಕಾಗ್ತೈತೆ ಹೊರತು ಒಂದು ಉತ್ತಮ ಬದುಕು, ಉತ್ತಮ ಜೀವನ ನಮಗಾಗಬೇಕಾಗಿತ್ತು. ಆ ಪರಮಾತ್ಮನ ಒಂದು ಕರುಣೆ ನಮಗಾಗಬೇಕಾಗಿತ್ತು, ಆತನ ಒಂದು ಜ್ಞಾನ ನಮಗಾಗಬೇಕಾಗಿತ್ತು ಅಂತ ಕೇಳಿದಾಗ ನಾವು ಅಲ್ಲೇ ಮತ್ತೇನು ಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.